ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರೋಹಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಟೈಮ್ 1:30 ಆಗಿದೆ. ಈ ಮಠ ಮಧ್ಯಾಹ್ನ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಇಷ್ಟು ಚೆನ್ನಾಗಿ ರೆಡಿಯಾಗಿ ನಾನು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಫೋಟೋ ಸೆಷನ್ ಇದೆ, ಗ್ರೂಪ್ ಫೋಟೋ ಸೆಷನ್ ಇದೆ. ಯಾಕಂದರೆ ನಾವು ಫೈನಲ್ ಸೆಮ್ 4th ಸೆಮ್ಮಲ್ಲಿದ್ದೀವಿ, ಇನ್ಫಾರ್ಮ್ 4th ಸೆಮ್. ಸೊ ಇನ್ನು ಮ್ಯಾಕ್ಸಿಮಮ್ 2.5 months ಇರ್ಬೋದು ಕ್ಲಾಸಸ್ ಎಲ್ಲ. ಮತ್ತು ಎಕ್ಸಾಮ್ಸ್ ಹತ್ರ ಬರ್ತಾ ಇದ್ದಂಗೆ ಗಡಿಬಿಡಿ ಇರುತ್ತೆ ಕಾಲೇಜಲ್ಲೂ. ಅವ್ರಿಗೂ ಲೈಕ್ ಪ್ರೆಷರ್ ಇರುತ್ತೆ, ಎಕ್ಸಾಮ್ಸ್ ಅದೆಲ್ಲ ಕಂಡಕ್ಟ್ ಮಾಡಬೇಕಂತ. ಆಗಲ್ಲ ಅಂತ ಈಗ ಫೋಟೋ ಸೆಷನ್ ಇಟ್ಕೊಂಡಿದ್ದಾರೆ. ಎಸ್, ಕಾಲೇಜಲ್ಲಿ ಮೀಟ್ ಮಾಡ್ತೀನಿ. ಇದೆಯಾ ನಾನೊಬ್ಳು ವಾಯ್ಸ್ ಮಾತ್ರ ಕೇಳಿಸುತ್ತೆ, ವಾಯ್ಸ್ ಕ್ಯಾನ್ಸಲೇಷನ್ ಇಟ್ಟಿದ್ದೀನಿ. ಏನು ಮಾತಾಡ್ಬೇಕಂತಾನೆ ಕನ್ಫ್ಯೂಸ್ ಆಗ್ತಿದೆ. ಎಸ್, ಈಗ ನಮ್ಮ ಪ್ರದ್ಯುಮ್ನ ಅವ್ರ ಹತ್ರ ಮಾತಾಡ್ಸೋಣ. ಪ್ರದ್ಯುಮ್ನ ಅವರ ತಗೊಳ್ಳಿ. ಎಲ್ರಿಗೂ ನಮಸ್ತೆ. ನಮಸ್ತೆ. ಏನ್ ಸಮಾಚಾರ? ಏನ್ ಹೇಳ್ಬೇಕಿತ್ತು ಹೇಳು. ನಿಮ್ಮ ಹೇರ್ ಸ್ಟೈಲ್ ನಿಮ್ಗೆ ಎಷ್ಟು ಕಂಫರ್ಟಬಲ್ ಫೀಲ್ ಆಗ್ತಿದೆ ಹೇಳಿ. ಈ ತರ ಇನ್ಸಲ್ಟ್ ಮಾಡುವ ಈ ತರ ನಮ್ಮನ್ನ ಕಾಲು ಎಳೆಯೋದು ತುಂಬಾ ಜನ ಇರ್ತಾರೆ. ಇಂಥವ್ರನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೋಗ್ಬೇಕು. ನಮ್ಗೆ ಈ ತರ ಹೇರ್ ಸ್ಟೈಲ್ ಕಂಫರ್ಟಬಲ್ ಇಲ್ಲ. ಇವ್ರದೆಲ್ಲ ಕೇಳಲೇಬೇಡಿ. ಫುಲ್ ಕಂಫರ್ಟಬಲ್. ಅಣ್ಣ ತಂಗಿ ಫುಲ್ ಕಂಫರ್ಟಬಲ್. ಸಮ್ಮರ್ಸ್ಗೆ ಇದೆ ಬೆಸ್ಟ್ ಹೇರ್ ಕಟ್. ದೇವ್ರು ನೀವು. ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿದೆ. ಕೂದಲು ಉದ್ರೋಗವ್ರೆಲ್ಲ ಒಟ್ಟರ್ಕೋಬೇಕು ಅವ್ರು ನೋಡ್ಬಿಟ್ಟು. ಇನ್ನೇನ್ ಮಾಡಾಗಿತ್ತು. ದಯವಿಟ್ಟು ಯಾರು ಕಣ್ಣಾಕ್ಬೇಡಿ, ಕೂದಲು ಬೆಳೀತಾ ಇದೆ, ಮುಂದೆ ಕಷ್ಟ ಆಗೋಗುತ್ತೆ. ಈಗಲೇ ಬೋಳ ಆಗೋದ್ರೆ ದಯವಿಟ್ಟು ಬಿಟ್ಬಿಡಿ. ಇಲ್ಲ ಯಾರು ಕಣ್ಣಾಕಲ್ಲ ಬಿಡಿ. ನಾನು ತುಂಬಾ ಇಮಿಟೇಟ್ ಮಾಡೋದಂದ್ರೆ ಇವನೇ. ಸೊ ನಾನು ಹೆಂಗ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಯಾಮ್ರಾ ಮುಂದೆ ಮಾತಾಡು. ಗೈಸ್, ಇವನ ಹೆಸರು ಸಾಗರ್ ಅಂತ. ಇವನಿಗೆ ಕಾಲ್ಗೆಲ್ಲ ಬಿದ್ಬಿಟ್ಟು ಬೇಡ್ಕೋಬೇಕಂತೆ, ಫಾಲೋವರ್ಸ್ ಜಾಸ್ತಿ ಮಾಡ್ಸು, ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಸಂತ. ಆಮೇಲೆ ಎಣ್ಣೆ ಪಾರ್ಟಿ ಎಲ್ಲ ಕೇಳ್ತಿದ್ದಾನೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ಈಗ ಓಟ್ ಹಾಕಕ್ಕೆ ಹೆಂಗಾರು ದುಡ್ಡು ಕೊಡ್ತಿರ್ತೀನಿ. ಹಂಗೆ ನೀನು ಸಬ್ಸ್ಕ್ರೈಬ್ ಆಗಿ ದುಡ್ಡು ಕೊಡು, ನಾವು ಸಬ್ಸ್ಕ್ರೈಬ್ ಆಗ್ತೀನಿ. ನಮ್ಮ ಕ್ಲಾಸ್ ಅವ್ರ ಕಡೆಯಿಂದ ಎಲ್ಲ ಕಮೆಂಟ್ ಮಾಡಿಸ್ಬಿಡು, ಕೊಡ್ಸು ಅಂತ ಕೊಡ್ಸ್ಬಿಡ್ತೀನಿ, ನಿಜ ಕೊಡಿಸ್ತೀನಿ. ಈಗ ಕ್ಲಾಸ್ನವ್ರಿಗೆಲ್ಲ ಪಾರ್ಟಿ ಕೊಡ್ತೀಯಾ? ಈಗ ಯಾರ್ಯಾರು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಎಲ್ಲರಿಗೂ ಪಾರ್ಟಿ ಕೊಡ್ತೀಯಾ? ಆನ್ ದಿ ಸ್ಪಾಟ್ ಮಾಡಿಸ್ತೀನಿ. ನಾನು ಕೇಳೋಷ್ಟು ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಯ್ತಾರೆ ಅವ್ರಿಗೆಲ್ಲ ಪಾರ್ಟಿ ಕೊಡ್ತೀಯಾ? ಒಂದ್ ಕಡೆ ಕಾಲೇಜ್ ನಮ್ಮ ಕ್ಲಾಸ್ ಯಾರು ಇದ್ದಾರೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಕೊಡಿಸ್ತೀಯಾ? ಇಲ್ಲಿಂದ ಹಿಡಿದು ಇವರೆಲ್ಲರೂ ಮಾಡ್ತಾರಾ? ಓಹೋ, ಜನ ಸಾಗರ. ಎಲ್ಲರೂ ಮಾಡ್ತಾರೆ ಅಂದ್ರೆ ಎಲ್ಲರೂ ಕಮೆಂಟ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಬೇಕು. ನಿಮಗೆ ಪಾರ್ಟಿ ಕೊಡ್ಸೋ, ನಾ ಮಾಡಿಸಿಲ್ಲ ಅಲ್ಲ. ಇವಳು ಈಗ ಒಂದ್ ವಿಡಿಯೋ ಹಾಕ್ಬಿಟ್ಟು 1 million ಫಾಲೋವರ್ಸ್ ಆದ್ರೆ ನಾನು ಪಾರ್ಟಿ ಕೊಡ್ತೀನಿ. ಎಲ್ಲಿ ಕರ್ಕೊಂಡು 1 million ಕೇಳ್ತಾ ಇಲ್ಲ. ಈಗ ಕ್ಲಾಸಲ್ಲಿ 33 ಇದ್ದಾರೆ ಅಲ್ವಾ? 33 ಮೆಂಬರ್ಸ್ ನಿನ್ನನ್ನು ಸೇರಿ ನಾನು ಒಬ್ಬನ್ ಬಿಟ್ಟು 32 ಕಮೆಂಟ್ಸ್ ಬಂದ್ರೆ ಪ್ರತಿಯೊಬ್ಬರಿಗೂ ಚೆಕ್ ಮಾಡ್ತೀನಿ. ನಾನು ಕಮೆಂಟ್ ಬಂದ್ರೆ ಪ್ರತಿಯೊಬ್ಬರಿಗೂ ಪಾರ್ಟಿ ಕೊಡಿಸ್ತೀನಿ ಪಕ್ಕ. ಈ ವಿಡಿಯೋ ಇದೆಲ್ಲ ಸಾಕ್ಷಿಗೆ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ನಾವು ಕೇಳೋದು ಪಾರ್ಟಿ ಅಂದ್ಬಿಟ್ಟು ಚಿರುಮುರಿ ಕೊಡಿಸ್ಬಿಡಿ. ಆಮೇಲೆ ವೆರಿ ಸ್ಮಾರ್ಟ್. ಯಾರು ಅನ್ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಆಮೇಲೆ ವಿಡಿಯೋಗೂ ಕಮೆಂಟ್ ಮಾಡ್ಬೇಕು. ಪಾಸಿಟಿವ್ ಕಮೆಂಟ್ ಮಾಡ್ಬೇಕು, ನೆಗೆಟಿವ್ ಕಮೆಂಟ್ ಎಲ್ಲ ಪಾಸಿಟಿವ್ ನೆಗೆಟಿವ್ ಅಂತ ಏನ್ ಕೊಡಕೈತೆ ನಾವು? ಆಗ್ಲೇ ಸ್ಟಾರ್ಟಿಂಗ್ ಮತ್ತೆ ಕಮೆಂಟ್ ಕೊಟ್ಟಿದ್ಯಾ? ಕಮೆಂಟ್ ಇಸ್ ಕಮೆಂಟ್. ಪಾಸಿಟಿವ್ ನೆಗೆಟಿವ್ ಅಂದ್ರೆ ಅದೆಲ್ಲ ಗೊತ್ತಿಲ್ಲ. ಏನ್ ಪಾಸಿಟಿವ್ ಕಮೆಂಟ್? ಥ್ಯಾಂಕ್ ಯು ಬಿಹೈಂಡ್ ದ ಸೀನ್ಸ್ ಕ್ಯಾಪ್ಚರ್ ಮಾಡ್ತಿದ್ಯಾ? ಸೇವ್ ಮಾಡ್ಕೊಂಗೆ ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಓಕೆ, ಮಾಡ್ಸು. ಇಲ್ಲಿ ನಮ್ಮ ಸಿಂಗರ್ಸ್ ಇದ್ದಾರೆ. ಚೆನ್ನಾಗಿಲ್ಲ ಕಣೆ ನಾನು. ಕೆಟ್ಟದಾಗಿದ್ರು ಪರವಾಗಿಲ್ಲ, ಬಾತ್ರೂಮ್ ಸಿಂಗರ್ಸ್ ಆಗೋಣ, ಪರವಾಗಿಲ್ಲ. ಸ್ಟಾರ್ಟಾ? ನಿನ್ಗೋಸ್ಕರ ಕಣೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸುಂದರಿ ನನ್ನ ಮಾತು ಸ್ವಲ್ಪ ಕೇಳಿ ನೀನು. ಥ್ಯಾಂಕ್ ಯು
ಒಂದು ಡೌಟ್ ಇದೆ ಅಂತೆ ನಮ್ಮ ಪ್ರದ್ಯುಮ್ನ ಅವ್ರಿಗೆ ಕೇಳೋಣ ಏನಂತ. ಇದು ಏನಂದ್ರೆ ಈ ಮೈಕ್ಗೆ ನಿಖರವಾದ ಬೆಲೆ ಎಷ್ಟು ಅಂತ ಗೊತ್ತಾಗ್ಲಿಲ್ಲ, ಸೊ ತಿಳಿಸ್ಬೇಕಾಗಿ ಕೋರಿಕೆ. ನಿಖರವಾದ ಬೆಲೆ ನನಗೆ ಡಿಸ್ಕೌಂಟ್ ಎಲ್ಲ ಹೋಗಿ ನಾನು ಟ್ರೈಪಾಡ್ ಸಮೇತ ತಗೊಂಡಿದ್ದೀನಿ, ಅದೆಲ್ಲ ಸೇರಿ 3000 ಆಯ್ತು. ಹೊಸದೇ ಬರೋದಲ್ಲ. ಹೊಸದೇ ಕಾಣೋ ಇದು, ಯೂಸ್ಡ್ ಅಲ್ಲ ಹೊಸದು. ಬೇಕಾದ್ರೆ ಪ್ರೂಫ್ ಇದೆ ತೋರಿಸ್ತೀನಿ. ಸಾಗರ್ ಇನ್ನೊಂದು ಮ್ಯಾಕ್ಸಿಮಮ್ 2.5 months ಇದೆ ಕಾಲೇಜ್. ಸೊ ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ, ಹೋಗ್ತಾ ಇದೀವಿ ಅಂತ. ಅದನ್ನ ಎಕ್ಸ್ಪ್ರೆಷನ್ ಮಾಡೋಷ್ಟು ಒಂದು ಡುವಾಕ್ ಸರ್ಟಿಫಿಕೇಟ್ ಕೊಡ್ತಾರೆ, M.Com ಕಂಪ್ಲೀಟ್ ಮಾಡಿದೀವಿ ಅಂತ. ಏನೋ ಪ್ರಯೋಜನ ಇಲ್ಲ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬಿಶ್. ಏನು ಯೂಸ್ ಇಲ್ಲ. ಅದೊಂದು ಸರ್ಟಿಫಿಕೇಟ್ ತಗೊಂಡು ಮನೆಯವ್ರಿಗೆ ತೋರಿಸಿದ್ರೆ 1 ಲಕ್ಷ ಅದ್ರದ್ದು ಬೆಲೆ. ಏನಾಯ್ತು ಹೊಸ ಎಂಟ್ರಿ, ಏನು ಮಾಡೋಕ್ಕಾಗಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಹೆಂಗೋ 2 ವರ್ಷ ತಳ್ಳಿದೀವಿ. ಮಾತಾಡಕ್ಕೆ ತುಂಬಾ ಅಳು ನಗು ಎರಡು ಒಟ್ಟಿಗೆ ಬರ್ತಾ ಇದೆ. ಏನಂದ್ರೆ ಇಷ್ಟ ದಿನ ಚೆನ್ನಾಗಿತ್ತು, ಇನ್ಮೇಲೆ ಬೇವರ್ಸಿ ಜೀವನ ಶುರು ಆಗುತ್ತೆ. ನಾಯಿ ಪಾಡಿ ಶುರು ಇನ್ಮೇಲೆ ನಾಯಿ ತರ ಅಲಿಬೇಕು ಕೆಲ್ಸಕ್ಕೆ, ಅದೇ ಬೇಜಾರ್ ವಿಷಯ ಅಷ್ಟೇ. ಫ್ಯಾಕ್ಟ್, ಆಕ್ಚುಲಿ ಫ್ಯಾಕ್ಟ್ ಅದು. ಕೆಲ್ಸ ಕಲಿಯೋದಿದೆ ಅಲ್ಲ, ತುಂಬಾ ಕಷ್ಟ ಅದು. ಮಾತಾಡಿ ಏಕೆ? ನಮ್ಗೆ ಎಕ್ಸ್ಪ್ರೆಸ್ಸೇ ಮಾಡಕ್ ಆಗ್ತಿಲ್ಲ. ಕಾಲೇಜ್ ಬಿಟ್ಟು ಇಷ್ಟ ದಿನ ಅಪ್ಪನ ದುಡ್ಡಲ್ಲಿ ಹೆಂಗೋ ಎಂಜಾಯ್ ಮಾಡ್ತಿದ್ವಿ, ಬಿಟ್ಟು ಶಾಪಿಂಗ್ ಮಾಡ್ಕೊಂಡು. ಇವಾಗ ಅವ್ರಿಗೆ ದುಡ್ಡು ಕೇಳಕ್ ನಮ್ಗೆ ಮುಖನೇ ಇಲ್ಲ ಆಕ್ಚುಲಿ. ಏನು ಮಾಡಕ್ ಆಗಲ್ಲ. ಮೀನಾಕ್ಷಿ, ಮೀನಾಕ್ಷಿ, ನೀವು ಮಾತಾಡ್ಬೇಕು. ನಾನ್ ಹೇಳಿ ಮ್ಯಾಮ್, ನೀವೇ ಸ್ವಲ್ಪ. ಇವರು ನೆಕ್ಸ್ಟ್ ಹೋಗ್ತಿದ್ದಾರೆ, ಆಡಿಷನ್ ಕೊಟ್ಟಿದ್ದಾರೆ ಗಾಯ್ಸ್. ಇವ್ರಿಗೆಲ್ರು ವೋಟ್ ಮಾಡಿ. ಏನೋ ಗೈಸ್, ಶಿವಾನಿ ಮಹಾನಟಿ ಆಡಿಷನ್ ಕೊಟ್ಟಿದ್ದಾರೆ. ಸೆಲೆಕ್ಟ್ ಆಗ್ತೀಯಾ ಅಂತ ನಂಬಿಕೆ ಇದೆ. ಸೊ ಸೆಲೆಕ್ಟ್ ಆದ್ರೆ ಪಕ್ಕ ನಮ್ಮ ಎಲ್ಲರ ಸಪೋರ್ಟ್. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನನ್ ಬಗ್ಗೆ ಹೇಳ್ತಾರಂತೆ, ಹೇಳದೆ ಫಸ್ಟ್ ಕ್ಲಾಸ್ಗೆ ಬರಲ್ಲ ಇವರು ಅಂತ. ಶ್ರೀ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ ಗಾಯ್ಸ್. ಯಾಕಂದ್ರೆ ಅವರು ಕಾಲೇಜಿಗಿಂತ ಹಾಸ್ಪಿಟಲ್ ಜಾಸ್ತಿ ಇರ್ತಾರೆ. ಯಾವಾಗಲೂ ಸೂಜಿ ಹಾಕ್ಸ್ಕೊಂಡು ಅವರು ಏನು ಹೌದು, ಫಸ್ಟ್ ಬರ್ಡೇ ನಾವೇ ಸೆಲೆಬ್ರೇಟ್ ಮಾಡಿದ್ವಿ ಗಾಯ್ಸ್. ಫಸ್ಟ್ ಡೇ ಆಕ್ಚುಲಿ ಒಂದು ಹಾಸ್ಪಿಟಲ್ ಆದ್ರೆ ಇನ್ನೊಂದು ಇವ್ರ ಅಕ್ಕನ ಮದುವೆ, ಅಂಬಾನಿ ಮದುವೆಗಿಂತ ಜಾಸ್ತಿ ದಿನ ಮಾಡೋರೆ. ಎಷ್ಟು ದಿನ ಮಾಡೋರೆ ಅಂತ ಎಸ್ಟಿಮೇಟೇ ಇಲ್ಲ. ನಮ್ಗೆ ಈ ಕಡೆ ಕಾಲೇಜೇ ಮುಗಿದೋಯ್ತು, ಮದುವೆ ಅಂತ ಮುಗಿದಿರಲಿಲ್ಲ. ಒಂದ್ ಕ್ಲಾರಿಟಿ ಕೊಡ್ಬೇಕಂದ್ರೆ, ನಮ್ಗೆ ಅಂತ ಯಾರು ಕೊಟ್ಟಿರಲಿಲ್ಲ. ಎಲ್ಲದನ್ನು ನಾನು ಅಕ್ಕ ಅಮ್ಮನೇ ಮಾಡ್ಕೊಳ್ಬೇಕಿತ್ತು. ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಮತ್ತೆ ಅಕ್ಕ ಸಪರೇಟ್ ನಾವು ಅವಳ ಹತ್ರ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನಾನು ಅಮ್ಮನ ಸಪೋರ್ಟ್ ಮಾಡ್ಬೇಕಿತ್ತು, ಅದಕ್ಕೆ ಲೀವ್ ತಗೊಂಡಿದ್ದೆ. ಇದೊಂದು ಫನ್ ಮಾಡಬೇಕಿತ್ತು, ಈಗಲೂ ಫನ್ ಮಾಡಬೇಕಿಲ್ಲ. ಅಲ್ಲ, ನಮ್ಮ ಅಕ್ಕಂಗೆ ಈಗ 5 months ಆಯ್ತಾ, ಮದುವೆ ಆಗಿ 6 months ಮೇಲೆ ಆಗಿದೆ. ಆದ್ರೂ ಆಡ್ಕೊಳ್ಳೋದು ಬಿಟ್ಟಿಲ್ಲ. ಅದಕ್ಕೆ ಇವ್ನ ಫ್ರೆಂಡ್ಸ್ ಅಂತಾರೆ. ಇವಾಗ ಹಾಸ್ಪಿಟಲ್ ಇಂದ ಲಾಗ್ಗೆ ಬಂದ್ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ಅವರು ಲೈಫಲ್ಲಿ ಏನೋ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ. ಎಲ್ಲರೂ ಕಮೆಂಟ್ ಶೇರ್ ಮಾಡಿ ಅವ್ರನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನು ಆಪರೇಷನ್ ಆಗಿ ಸ್ಟಂಟ್ ಆಗಿ 3 ದಿನ ಇಲ್ಲ. ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಹೋಗಿ ಕುಡಿದು ನೀವು ಟ್ರಾವೆಲ್ ಮಾಡಂಗಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರು ಸಿದ್ಧಾಂತ ಯಾವನ ಇದ್ದಾನೆ ರಾಜ್ಯದಲ್ಲ, ದೇಶದಲ್ಲಿ. ನನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ನೋಡಿ ಫ್ರೆಂಡ್ಸ್, ಪದ್ಮಶ್ರೀ ಕ್ಲಾಸಿಗೆ ಬಂದು ಎಲ್ಲರಿಗೂ ಸುಮ್ಮನೆ ಕಾಟ ಕೊಡ್ತಾ ಇದ್ದಾಳೆ. ವಿಡಿಯೋ ಮಾಡಕ್ಕೆ ವಾಯ್ಸ್ ಕೊಡಿ ಅಂತ. ಎಷ್ಟು ಮೋಸ ಕ್ಲಾಸ್ ಅಲ್ಲಿ ಈ ರೀತಿ ಮಾಡಿದ್ರೆ. ಇವಳು ನಾವು ಪಾಠನ ಕೇಳೋಣ, ಇವಳು ಇಲ್ಲ, ಇವಳು ವಾಯ್ಸ್ ತರ ಮಾತಾಡೋಣ. ನೋಡಿ ಫ್ರೆಂಡ್ ಗೈಸ್, ನನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡೋದಂದ್ರೆ ಇವನು ತೋರಿಸಿ ಆ ಕಡೆ. ಇವನು ಈಗ ಇಮಿಟೇಟ್ ಮಾಡಿ ತೋರಿಸ್ತಾನೆ. ಯಾವಾಗ್ಲೂ ಹೇಳ್ತಿಯಲ್ಲ ಹೇಳೋದನ್ನ. ಏನು ಹೇಳ್ಬೇಕು? ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡೋದಂದ್ರೆ ಇವನು. ಸೊ ನಾನು ಯಾವ ತರ ಮಾತಾಡ್ತೀನಿ ಲಾಗ್ ಅಲ್ಲಿ ಅಂತ ಇವನು ಹೇಳ್ತಾನೆ. ಇವತ್ತು ಬೆಳಗ್ಗೆ ಎದ್ದು ಕಾಲೇಜಿಗೆ ಬಂದ್ರೆ ಇಲ್ಲಿ ನೋಡ್ರೆ ಫೋಟೋ ಸುಡು ಅಂತಾರೆ. ನನ್ನ ಮಕ್ಕಳದು ಒಂದ್ ಹೇಳಲ್ಲ. ನಾನು ಆ ತರ ಎಲ್ಲ ಇನ್ನೊಂದ್ ಮಕ್ಳು ಅಂತೆಲ್ಲ ಅನ್ನಲ್ಲ, ಬಟ್ ಅದನ್ನ ನಾವು ಆಡ್ ಮಾಡಿರೋದು. ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ ನನ್ನ. ಬಟ್ ಈಗ ಕ್ಯಾಮ್ರಾ ಶೈ ಇರೋದ್ರಿಂದ ಅಷ್ಟು ಮಾತಾಡಿಲ್ಲ. ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ. ಥ್ಯಾಂಕ್ ಯು ವಿನು. ನೀವೇನಾದ್ರೂ ಹೇಳ್ತೀರಾ? ಏನ್ ಹೇಳದ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಇವರು ಕಾಲೇಜಿಗೆ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಕಾಲೇಜಲ್ಲಿ ಫೋಟೋ ಶೂಟ್ ಅಂದ್ರೆ ಸಾಕು, ಎಲ್ರು ಬಂದಿರ್ತಾರೆ. ಎಸ್ಪೆಷಲಿ ಅಂಡ್
ಎಕ್ಸ್ಪೆಷಲಿ ನಾವಿಬ್ರು ಕ್ಲಾಸ್ಗೆ ಬರಲ್ಲ, ಫೋಟೋ ಶೂಟ್ ಅನ್ನೋದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ. ಸಾಗರ್ ಇವನು ಸಾಗರ್ ಅಂತ ಸಿ ಆರ್ ಕೆಲಸ ಬಿಟ್ಟು ನೆಲ ಮಾಡ್ತಾನೆ. ಇವನು ನಾನು XCR ಆಕ್ಚುಲಿ ಇಬ್ರು CR ಕೆಲಸ ಬಿಟ್ಟು ನೆಲ ಮಾಡ್ತೀವಿ. ನಾವ್ ಹಂಗೆ ಗುರು, ಏನಾದ್ರು ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕು, ಸುಮ್ನೆ CR ಆಗ್ಬಿಟ್ರೆ ಅವಶ್ಯಕತೆ ಇದೆಯಾ? ನೆಟ್ಟು ನಿಂತ್ಕೊಳಕ್ ಓದಾಡ್ತಾವ್ರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೇಗ ನಿಂತ್ಕೊಳ್ಳಿ. ಅದ್ರಲ್ಲಿ ಇವಳು ಬೇರೆ ಕಿರ್ಚ್ತಾ ಇದ್ದಾಳೆ, ನಿಂತ್ಕೊಳ್ಳಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಲೋಡಲ್ಲಿ ಆವಾಗಿಂದ ಫೋಟೋ ತಗೋಬೇಕು ಅಂತ ಸುಮ್ನೆ ಕಾಟ ಕೊಡ್ತಾ ಇದ್ದಾಳೆ. ಮಾರ್ನಿಂಗ್ ತಿಂಡಿ ತಿಂದಿರೋದು, ಆಫ್ಟರ್ನೂನ್ ಊಟ ಮಾಡಿಲ್ಲ. ಇವಳಂತೂ ಕಾಟ ಮೇಲೆ ಕಾಟ ಕೊಡ್ತಾ ಇದ್ದಾಳೆ ಫ್ರೆಂಡ್. ಸೈಲೆಂಟ್ ಆಗಿ ಹೊರಟೋದ್ಲು ಮಧುಶ್ರೀ. ಇವಾಗ ಅಲ್ಲಿ ನೋಡಿ ಅವಳೆ ಕಳ್ಳಿ ತರ ನೋಡಿ ಬೇಜಾರ್ ಮಾಡ್ಕೊಂಡು ಕಳ್ಳಿ ತರ ನಗಡ್ತಾ ಇದ್ದಾಳೆ. ಅಲ್ಲಿ ಓರೆ ಕಣ್ಣಲ್ಲಿ ಹೆಂಗಿದಾಳೆ ನೋಡಿ ಫ್ರೆಂಡ್ಸ್ ಅಲ್ಲಿ. ನೋಡಿ ಫ್ರೆಂಡ್ಸ್ ಕಳ್ಳಿ ತರ ಹೆಂಗ್ ನೋಡ್ತಾವಳೆ. ಹುಚ್ಚಿ ತರ ಆಡ್ತಾ ಇದ್ದಾಳೆ ಈ ಪದ್ಮಶ್ರೀ. ಯಾವಾಗ್ಲೂ ಫೋಟೋ ತೆಗಿ ಅನ್ನೋದ್ರಲ್ಲೇ ಸುಮ್ಮನೆ ಕೂತಿರ್ತಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗ್ ಆಟ ಆಡ್ತಾ ಇದ್ದಾಳೆ. ಹುಚ್ಚಿನೇ ಸೇಮ್ ಹುಚ್ಚಿ ತರನೇ ಆಡ್ತಾ ಇದ್ದಾಳೆ ಈ ಪದ್ಮಶ್ರೀ. ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತಾ ಇದ್ದಾಳೆ, ಮಳ್ಳಿ ತರ ಬರ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಹುಚ್ಚಿ ತರ ಕುಣಿತಾ ಇದ್ದಾಳೆ. ಫೋಟೋ ಸೆಷನ್ ಮುಗಿಸಿ ಆಡಿಟೋರಿಯಮಿಂದ ಕೆಳಗೆ ಬಂದು ನಾವು ಫ್ರೆಂಡ್ಸ್ ಎಲ್ಲ ಕೆಲವೊಂದು ಫೋಟೋಸ್ ತಕ್ಕೊಂಡು ಫುಲ್ ಮಜಾ ಮಾಡಿ ಐ ಕೇಮ್ ಬ್ಯಾಕ್ PG ಮಲ್ಕೊಂಡು ಈಗೆದ್ದು ಊಟ ಮಾಡಿ ಈಗ ಮತ್ತೆ ಮಲ್ಕೊಳ್ತೀವಿ. ಈಗ ನಾವೇನೇನು ಫೋಟೋಸ್ ತಗೊಂಡ್ವಿ ಫ್ರೆಂಡ್ಸ್ ಮತ್ತು ಗ್ರೂಪ್ ಫೋಟೋ ಇದೆಲ್ಲದನ್ನು ಈಗ ಆಗ್ತೀನಿ ನೋಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಪ್ರೀತಿ ಯಾರೋ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.